ಇವಾಗ ನಾನು ಏನೇನು ಹೇಳಿದ್ದೀನೋ ಸೊ ಅದೇ ಕ್ಯಾಲ್ಕುಲೇಷನಲ್ಲೇ ನಾನು ನಮ್ಮ ಮನೇಲಿ ಇವಾಗ ಜೊತೆ ಮಾಡೋದು, ಅದರಲ್ಲಿ ಸಕ್ಸಸ್ ಆಗಿದ್ದೀನಿ. ಸೊ ನಿಮ್ಗೊಂದು ಕೆಲವು ಪೇರ್ಸೇ ತೋರಿಸಿದ್ದೀನಿ. ಆ ಪೇರ್ಸಲ್ಲಿರೋ ಐಸೈನಲ್ಲಿ ಅಬ್ಸರ್ವ್ ಮಾಡಿ, ಇದರಲ್ಲಿ ಏನಿದೆ ಅದರಲ್ಲಿ ಏನಿದೆಯೋ ಪ್ಲಸ್ ಆ್ಯಂಡ್ ಮೈನಸ್ನ ನಾನು ಎರಡೂ ಆ್ಯಡ್ ಮಾಡಿದ್ದೀನಿ. ನಿಮ್ಗೊಂದು ಚಿಕ್ಕ ಜೊತೆ ಅದರಲ್ಲಿ ಮಾಡಿರೋದ್ರಲ್ಲಿ ಒಂದು ಜೊತೆಗಳೆಲ್ಲ ಜೊತೆನೇ ನಾನು ಓಪನ್ ಆಗಿ ತೋರಿಸಿದ್ದೀನಿ ನಿಮಗೆ. ಇದರಲ್ಲಿ ಮುಚ್ಚಿಕೋದು ಅದೆಲ್ಲ ಏನಿಲ್ಲ, ಓಪನ್ ಆಗಿ ನಾನು ತೋರಿಸಿದ್ದೀನಿ. ಪೇರಿಂಗಲ್ಲಿ ಜೊತೆನೇ ತೋರಿಸಿದ್ದೀನಿ. ಆ ಜೊತೆಯಲ್ಲಿ ಐಸೈನಿರೋ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಇದರಲ್ಲಿ ಏನಿದೆ ಅದರಲ್ಲಿ ಏನಿದೆ. ನಾನು ಆಪೋಸಿಟಾಗೆ ಜೊತೆ ಮಾಡಿದ್ದೀನಿ. ಆ ಆಪೋಸಿಟಿಗೆ ಮಾಡಿದ್ರೆ ಆ ಥರ ಪೇರಿಂಗಲ್ಲಿ ನೀವು ಸಕ್ಸಸ್ ಆಗ್ತೀರಾ. ಆ ಅಕ್ಕಿ ಆಡಲ್ಲ, ಈ ಬಣ್ಣನೇ ಆಡೋದು, ಆ ಬಣ್ಣ ಆಡಲ್ಲ ಅನ್ನೋದು ಏನಿಲ್ಲ ಇದರಲ್ಲಿ. ಆ ಬ್ಲಡ್ ಲೈನ್ ಆ ಜಾತಿಯನ್ನು ನಿಮ್ಗೆ ಹೇಳಿದ್ನಲ್ಲ ಅದೇ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಅದರಲ್ಲಿ ಏನು ಹಿಡ್ಕೊಂಬಂದಿರ್ತದೆ ಅದೇ ಆಡೋದು. ಎಲ್ಲ ಬಣ್ಣನೂ ಎಲ್ಲ ಅಕ್ಕಿನೂ ಆಡ್ತದ್ರಿ. ನೀವು ಆಡಿಸೋ ರೀತಿ, ನೀವು ಮಾಡಿರೋ ಬ್ಯಾಕ್ಗ್ರೌಂಡು ಇದರಲ್ಲಿ ಇರೋದೇ ಡಿಪೆಂಡ್ ಆಗೋದು. ಎಲ್ಲ ಅಕ್ಕಿನೂ ಆಡಿಸ್ಬೋದು, ಅದರಲ್ಲಿ ನಿಮ್ಮ ಕಷ್ಟ ಇರಬೇಕು. ಅದರಲ್ಲಿ ಹಿಂದೆ ನೀವು ಮಾಡಿರೋ ಪೇರಿಂಗ್ ಆಗಲಿ ಏನಿದೆಯೋ ಅದ್ರ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗುತ್ತೆ ಹೊರತು ಈ ಬಣ್ಣ ಈ ಅಕ್ಕಿ ಆಡಲ್ಲ ಅನ್ನೋದು ಏನೂ ಇಲ್ಲ. ಕೆಲವೊಂದು ಅಕ್ಕಿಗಳಲ್ಲಿ ನಾನು ಅಬ್ಸರ್ವ್ ಮಾಡಿರೋದ್ರಲ್ಲಿ ಎಲ್ಲ ಅಕ್ಕಿಗೂ 12 ಬಾಲನೇ ಬರ್ತದೆ, ಕೆಲವೊಂದು ಅಕ್ಕಿಗೆ 13 ಬಾಲ ಬರ್ತದೆ. ಏನೋ ಸಮ್ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದು. ಹಳೇ ಅಕ್ಕಿಗಳಲ್ಲಿ ಕೆಲವೊಂದು ಅಕ್ಕಿ 13 ಬಾಲ ಬಂದಿದೆ. ಆ ಅಕ್ಕಿ ಕತ್ಲೆ ನನಗೆ ತುಂಬ ಹಳೆ ಬ್ರೇಲಿರೋದು ಹಂಗೇನೆ. 13 ಬಾಲ ಬಂದರೆ ಗ್ಯಾರಂಟಿನಪ್ಪ ಅಕ್ಕಿ ಏನು 13 ಬಾಲ ಬಂದರೆ ಎಲ್ಲ ಅಕ್ಕಿಗೆ 12 ಬಾಲನೇ ಇರ್ತದೆ. 13 ಬಾಲ ಇದೆ ಅಂದರೆ ಸಮಥಿಂಗ್ ಸ್ಪೆಷಲ್. ಯಾವ ಅಕ್ಕಿಯಲ್ಲಿ ಇಲ್ಲದವರಲ್ಲಿ ಈ ಅಕ್ಕಿಯಲ್ಲಿದೆ. ನೀವು ಕರೆಕ್ಟಾಗಿ ನೋಡ್ಕೊಂಡು ಪೇರಿಂಗ್ ಮಾಡಿದ್ರೆ ಆ ಅಕ್ಕಿಯಲ್ಲಿ ನಮ್ಮ ತಾತ ಗೋಪಾಲ್ ಸಿಂಗ್ ಅವ್ರ ಮನೇಲೇ ನಾನು 13 ಬಾಲ ಒಂದು ಗಂಡು ನೋಡಿದ್ದೀನಿ ಅಕ್ಕಿ ಆಡ್ತು. ಇವಾಗ ನಮ್ಮ ಹತ್ರ ರೇಗ್ದಾರ್ ಲೈನಲ್ಲಿ ಒಂದು ಮೂಲ ಗಂಡು ಬಂದುಬಿಟ್ಟು 13 ಬಾಲ ರೇಗ್ದಾರ್ ಗಂಡದು. ಆ ಅಕ್ಕಿಯಲ್ಲಿ ನಾವು ಜನ್ರೇಷನ್ ಮಾಡಾದ್ಮೇಲೆ ಇವಾಗಲೂ 6ನೇ ಜನ್ರೇಷನ್ 7ನೇ ಜನ್ರೇಷನ್ನು 10ನೇ ಜನ್ರೇಷನಲ್ಲಿ ಇವಾಗ ನಾನು ಮಾಡ್ತಾಯಿದ್ದೀನಿ. ಮನೆ ಬಿಟ್ಟಿರೋದಲ್ಲ, ಅದು 8ನೇ ಜನ್ರೇಷನ್ನು, ಅದು 9ನೇ 10ನೇ ಜನ್ರೇಷನ್ನ ಗೊತ್ತಿಲ್ಲ. ಆ ಜನ್ರೇಷನ್ನ ನಾವು ಮಾಡ್ಕೊಂಡು ಬರ್ತಾಯಿದ್ದೀರಿ, ಅಕ್ಕಿ ಆಡ್ತಾಯಿದ್ದೆ, ರಿಸಲ್ಟ್ ಐತೆ. ನಾವು ಇವಾಗ್ಲೂ ಆ ಥರ 13 ಟೈಲ್ ಏನಾದರೂ ಬಂತಂದರೆ ಅಕ್ಕಿ ಹೋಗಿ ಪಡ್ಕ ಮಗಿಡ್ತೀನಿ. ಯಾಕೆ ಹೇಳಿ, ಮೂಲ ಗಂಡು ಬಂದು 13 ಬಾಲ ಗಂಡು ಹಂಗೆ. ಸೊ ಆ ಥರ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಜುಟ್ಟು ಬರ್ತದೆ. ಎಲ್ಲ ಅಕ್ಕಿಗೂ ಜುಟ್ಟು ಬರಲ್ಲ. ಜುಟ್ಟು ಅಲ್ಲಿ ಏನಂದರೆ ಆಡೋ ಚಾಲ್ ಜಾಸ್ತಿ ಇರ್ತದೆ ನನಗೆ ನೋಡಿದ ಪ್ರಕಾರ. ಮತ್ತು ಮೋಜಾವಲ್ ಬರ್ತದೆ. ಮೋಜಾವಲ್ ಅಂದರೆ ಏನು, ಈ ಸಲ್ಕನಿ ಜಾಸ್ತಿ ಇರ್ತದೆ ಅಕ್ಕಿಗೆ. ಅದು ಹೊಡಿಯೋ ಬಾಜಿ ಹೆಂಗಿರ್ತದೆ ಅಂದರೆ 30 ಅಡಿ ಅಲ್ಲ 40 ಅಡಿ ಎದ್ದು ಹೊಡಿತದೆ ಏಟು. ಆ ಮೋಜಾಲ್ ಇರೋ ಅಕ್ಕಿಗಳಲ್ಲಿ ನಾನು ನೋಡಿರೋ ಅಕ್ಕಿಗಳಲ್ಲಿ ಇವಾಗ ಈ ಚಿಕ್ಕಬಳ್ಳಾಪುರದಲ್ಲಿ ಅದೇ ಒಂದು ಮೋಜಾಲ್ ಗಂಡು ಅಕ್ಕಿ ಆಡ್ತು, ಮೋಜಾಲ್ ಅಕ್ಕಿ ಆಡ್ತು, ಸಿಲ್ಗೆ ಆಡ್ತಕ್ಕಿ 11 ಅವರೆಲ್ಲ ಆರಾಮಾಗಿ ಸಲೀಸಾಗಾಡ್ತು. ನನ್ನ ಹತ್ರನೂ ಇದೆ. ಆ ಲೈನ್ ತಗೊಂಬಂದು ನಮ್ರಷನ್ಗಳು ಮಾಡಿದ್ರೆ ಬಾಜಿ ಏನಿದೆ ಅಂದರೆ ಮೋಜಾವಲಲ್ಲಿ ಈ ಮೋಜಾವಾಲ್ ಅಂದರೆ ಅದೇ ಇವಾಗ ಇಂಟರ್ನಲ್ ರೈಸ್ ಬರ್ತದೆ. ಆಚೆ ಇಂಟರ್ನಲ್ ರೈಸ್ ಇರೋದು ನೋಡಿದ್ರೆ ನಿಮಗೆ ಅದು ಎಕ್ಸ್ಟ್ರಾನೇ. ಬೇರೆ ಅಕ್ಕಿಗೆ ನೋಡಿದ್ರೆ ಅದರಲ್ಲಿ ಸಲ್ಕನಿ ಎದ್ದು ಹಿಂಗೆ ಹೊಡಿತದೆ. ಅದೇ ಮೋಜಾವಲ್ ಇರೋ ಅಕ್ಕಿ ಅಂದರೆ ರಾಕೆಟ್ ಥರ ಹೊಡಿತದೆ ಏಟು. ಆ ಥರ ಒಂದೊಂದು ಅಕ್ಕಿ ನೀವು ನೋಡೋ ತನಕ ಏನಿಲ್ಲ, ನಾನು ನೋಡಿರೋ ನಾನು ಹೇಳ್ತಾ ಇದ್ದೀನಿ. ಈ ಥರ ಎಲ್ಲ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ ಅಕ್ಕಿ ಎಲ್ಲ. ಮೋಜಾವಾಲ್ ಆಗಲಿ, ಜುಟ್ಟು ಆಗಲಿ, ಕತ್ರಿ ಬಾಲ ಆಗಲಿ, ಇವೆಲ್ಲ ತುಂಬ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸು. ನಾನು ಜೊತೆ ಮಾಡೋದು ಹೆಂಗೆ ಕಲ್ತ್ಕೊಂಡಿರೋದು ಹೇಳ್ತೀನಿ ನೋಡಿ. ನನಗೂ ಈ ಥರ ಇರಬೇಕು, ಈ ಥರ ಮಾಡಬೇಕು ಅಂತ ಯಾರೂ ಹೇಳಿರೋರಿಲ್ಲ. ಅಂದರೆ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಅಬ್ಸರ್ವ್ ಮಾಡಿ ಕಲ್ತ್ಕೊಂಡಿರೋದು. ಇವಾಗ ನಾನೊಬ್ಬರು ಎಕ್ಸಾಂಪಲ್ ಹೇಳ್ತೀನಿ. ಸುಭಾನ್ ಭಾಯ್ ಅಂತ ವಿಜಯಪುರದಲ್ಲಿದ್ದರು. ಅವರು ಜೊತೆ ಮಾಡೋದು ಹೆಂಗೆ ಅಂದರೆ ಫುಲ್ ಅಪೋಸಿಟ್. ಹಾಲನ್ನು ಆಲ್ಕೋಹಾಲ್ನಂಗೂ ಸೇರಿಸ್ದಂಗೆ ಇರ್ತದೆ. ಇದೊಂದು ಹಾಲು ಅಂದರೆ ಒಂದು ಶುದ್ಧವಾದ ಅಕ್ಕಿ, ಒರಿಜಿನಲ್ ಆಗಿರೋ ಅಕ್ಕಿ, ಒಳ್ಳೆ ಗ್ರೈನ್ಸ್, ಒಳ್ಳೆ ಕ್ವಾಲಿಟಿ ಇರೋ ಅಕ್ಕಿಗೆ ಅನಾರಿಕನ್ನು ಜೋಡಿಸ್ತಾರೆ. ಆ ಥರನೇ ಜೊತೆ ಮಾಡಬೇಕು. ಅವ್ರು ಹೆಂಗೆ ಅಂದರೆ ಈ ಜೊತೆ ಮಾಡೋದ್ರಲ್ಲಿ ಏನೇನು ರೂಲ್ಸ್ ನಾವು ಹೇಳೋ ಎಲ್ಲ ಜೊತೆಯಲ್ಲೇ ಕಂಪ್ಲೀಟ್ ಆಗಿಬಿಟ್ಟಿರ್ತದೆ. ಒಂದು ಅಕ್ಕಿಯಲ್ಲಿ ಏನೇನು ಛತ್ರಿಮಳಿಯಿಂದ ಬಿಡೋ ತನಕ ಅದು ಕುತ್ಕೊಳೋವರೆಗೂ ಎಲ್ಲ ಗಂಡೆನೆಲ್ಲ ಇರ್ತದೆ. ಅದರಲ್ಲಿ ಇಲ್ವಾ ಇದರಲ್ಲಿ ಹಾಕ್ತಾರೆ, ಇದರಲ್ಲಿ ಇಲ್ವಾ ಇದರಲ್ಲಿ ಅಂತಾರ ನೋಡಿಕೊಂಡು ಜೊತೆ ಮಾಡ್ತಾರೆ. ಆಪೋಸಿಟಾಗಿ ಅವ್ರು ಯಾವ ಥರ ಶೋಕಿ ಮಾಡಿರೋದ್ರೆ ಹೇಳ್ತೀನಿ. ನಾವೆಲ್ಲ ಇಷ್ಟು ಜಾಂಪು, ಇಷ್ಟು ಛತ್ರಿ, ಲೈಟು ಗೀಟು ಎಲ್ಲ ಹಾಕಿ ಶೋಕಿ ಮಾಡ್ತಾಯಿದ್ರಿ ಇವಾಗಿರೋ ವರ್ಷನಲ್ಲಿ. ಅವ್ರ ವರ್ಷನ್ ಹೇಳ್ತೀನಿ ನೋಡಿ. ಒಂದು ಚಿಕ್ಕ ಪೆಟ್ಟಿ ಅಂಗಡಿ ಇತ್ತು, ಸೈಕಲ್ ಶಾಪ್ ಅಂಗಡಿ ಅವರು ಮಡಗಿರೋದವರು, ಅವಾಗ ಪರಿಚಯ ಆಗಿರೋದು. ಅವರು ಒಂದು ಜೊತೆ ಮಾಡಿದ್ರು. ಸಿಟಿಯಲ್ಲಿರೋರೆಲ್ಲರೂ ಅಕ್ಕಿ ಹೋಗ್ಬಿಟ್ಟು ನೋಡಿಬಿಟ್ಟು ನಗಿತಾಯಿದ್ರು ಆ ಜೊತೆ ನೋಡಿ, ಏನು ಈ ಥರ ಜೊತೆ ಮಾಡಿದ್ದಾರೆ ಅಂತ. ಆದರೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿತ್ತಂದರೆ, ನಗಿರಿ ಇವತ್ತು ನಾಳೆ ನಾನು ಅಕ್ಕಿ ಬಿಡ್ತೀನಿ ಅದರಲ್ಲಿ ನೋಡಿ ಅಂಥೇಳಿ. ಅವ್ರು ಅದೇ ಒಂದು ಜಾಕಗೂ ಒಂದು ಬುರಿಗೂ ಜೊತೆ ಮಾಡಿದರು. ನಾನು ಆ ಜೊತೆ ನೋಡಿಲ್ಲ, ಅದ್ರಾಗೊಂದು ಪಟಾಗಳು ನೋಡಿದ್ದೆ. ಅವ್ರು ಹೇಳಿದ್ದು ಈ ಮಾತನ್ನ,
ಈ ಥರ ಬಂದು 10 ಜನ ಬಂದು ಹೋಗಿ ನೋಡಿ ನಗದ್ಬಿಟ್ರು, ತುಂಬ ಬೇಜಾರಾಗ್ಬಿಡ್ತು. ಅದೇನೇ ಆಗಿರಲಿ ನಾನು ಬಿಡ್ತೀನಿ ಜೊತೆಯಲ್ಲಿ ಆಡ್ತದೆ ಅಂತ ಹೇಳ್ಬಿಟ್ಟು ಅವ್ರು ಅಕ್ಕಿ ಆಡಿಸಿದ್ರು. ಅವ್ರದ್ದು ಹೆಂಗೆ ಅಂದರೆ ಚಿಕ್ಕ ಒಂದು 7 ಅಡಿ 6ಗೆ 7 ಅಡಿ ಆ ಥರ ಒಂದು ಚಿಕ್ಕ ಪೆಟ್ಟಿ ಅಂಗಡಿ. ಛತ್ರಿ ಯಾವ ಥರ ಅಂದರೆ ಆ ಸೈಕಲ್ ರಿಮ್ಮದು ಒಂದು ಪೈಪ್ ಹಾಕಿ ಛತ್ರಿ ಮೇಲೆ ಆ ಅಂಗಡಿ ಮೇಲೆ ಆ ಸೈಕಲ್ ರಿಮ್ ಇಕ್ಕಿದ್ರು. ಅದೇ ಅದಕ್ಕೆ ಛತ್ರಿ. ಲೈಟ್ ಗೀಟ್ ಆ ಅಂಗಡಿಯೆಲ್ಲ ಕರೆಂಟೇ ಇಲ್ಲ. ಅಕ್ಕಿ ಅವ್ರು ಆಡಿಸಿದ್ರು, ಏಟು ಹತ್ತಿಸಿದ್ರು, ಬಿಟ್ಟರು. ಉಡಾನ್ ಗಿಡಾನ್ ಏನಿಲ್ಲ, ಬಿಟ್ಕೊಂಬಂದ್ರು ಅಷ್ಟೇ ಅಕ್ಕಿನ. ಒಂದು 5 ಡೇ ಅಕ್ಕಿ ಬೆಳಗ್ಗೆ 6 ಗಂಟೆಗೆ ಬಿಟ್ಟಿರೋ ಅಕ್ಕಿ 7 ಗಂಟೆವರೆಗೂ ಅಕ್ಕಿ ಆಡಿ, ಲೈಟ್ ಇಲ್ಲ ಏನೂ ಇಲ್ಲ, ಅದೇ ಬಂದು ಫಿನಿಶಿಂಗ್ ಮಾಡಿದ್ದೆ. ಸೊ ಅಷ್ಟು ಪರ್ಫೆಕ್ಟಾಗಿ ಅವರು ಜೊತೆ ಮಾಡಿ ಅಕ್ಕಿ ಬಿಟ್ಟಿದ್ದಾರೆ. ಸೊ ಅವ್ರನ್ನ ಜೊತೆ ಮಾಡೋ ಸ್ಟೈಲಲ್ಲೇ ನಾನು ಜೊತೆ ಮಾಡ್ತೀನಿ ಅಂದರೆ ಅವರು ಇಲ್ಲ ನೀವು ಯೋಚನೆ ಮಾಡಿ ತುಂಬ ಮಾಡಿದ್ದೀರಾ, ಈ ಜೊತೆ ಏನು ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗಿದೆ, ನೀವು ನಿಂತ್ಕೊಂಡು ಅಕ್ಕಿ ಆಡಿಸ್ಬೇಕು ಅಷ್ಟೇ ಅಂಥೇಳಿ ಹೇಳ್ತಾರೆ. ಸೊ ಅವ್ರ ಹತ್ರದಿಂದ ನಾನು ನೋಡಿ ಕಲ್ತ್ಕೊಂಡಿರೋದು. ಇವಾಗ ಅವ್ರೊಂದು ಜೊತೆ ಮಾಡ್ತೀನಿ ಅಂದರೆ ಆ ಗ್ಯಾರಂಟಿ ಅಕ್ಕಿ ಆಡ್ತದದು, ಆ ಥರ ಅವರು ಜೊತೆ ಮಾಡ್ತಾರೆ. ಸೊ ಈಗ ನಾವು ಅಷ್ಟೇ ಅವ್ರ ಮನೆಯಲ್ಲಿ ಒಂದು ಅಕ್ಕಿ ಆಡಿದೆ ಅಂದರೆ ಆ ಪೇರೆಂಟ್ಸ್ನ ನೋಡಿ ಗಂಡಿನಲ್ಲಿ ಏನು ಲೆಕ್ಕಾಚಾರದಲ್ಲಿ ಇದೆಯೋ ಆ ಪಟ್ಟ ಅಕ್ಕಿ ಅಷ್ಟು ಆಡ್ತಾ ಇದೆ ಅಂದರೆ ನೋಡಿ ಬಂದುಬಿಟ್ಟು ನೀವು ನಿಮ್ಮ ಮನೇಲಿರೋ ಅಕ್ಕಿನ ಆ ಥರ ಪೇರಿಂಗಲ್ಲಿ ಆ ಕ್ಯಾಲ್ಕುಲೇಷನ್ ಏನಿದೆಯೋ ಜೊತೆ ಮಾಡಿ, ಅದು ನಿಮ್ಮ ಮನೇಲಿ ಆಗಿರೋ ಪಟ್ಟನ ಆಡಿಸಿ ಆ ಫೀಲು ಆ ಖುಷಿ ಅವ್ರ ಮನೆ ಅಕ್ಕಿ ಇವ್ರ ಮನೆ ಅಕ್ಕಿ ಅಲ್ಲ, ನಿಮ್ಮ ಮನೆ ಅಕ್ಕಿ ನಿಮ್ಮ ಮನೆ ಮೇಲೆ ಅಕ್ಕಿ ಆಡಬೇಕು. ಆವಾಗ ಮಾಡಿದ್ರೇ ನೀವು ಲೈಫಲ್ಲಿ ಈ ಶೋಕಿಯಲ್ಲಿ ಒಂದು ಸಕ್ಸಸ್ ಆಗಿದ್ದೀನಿ ಅಂತ ಹೇಳಿ ಒಂದು ಅರ್ಥ. ಅದು ಎಲ್ಲ ಏನು ಕೇಳ್ತಾ ಇದ್ದೀನಿ ಅಂದರೆ ಈ ಅಕ್ಕಿ ಶೋಕಿಯಲ್ಲಿ ಡಿಪೆಂಡೆನ್ಸಿ ಇರಬಾರ್ದು. ನಾನು ಅವ್ರನ್ನ ನಂಬಿದ್ದೆ ಇವ್ರನ್ನ ನಂಬಿದ್ದೆ ಅನ್ನೋ ಮಾತು ಇರಬಾರ್ದು. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಎಲ್ಲರೂ ಒಳ್ಳೆಯವರೇ, ಯಾರು ಕೆಟ್ಟವರಲ್ಲ. ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತದು ಅಷ್ಟೇ. ಆ ಸಿಚುವೇಶನ್ ಮೇಲೆ ನಾವು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು. ಇವಾಗ ನೀನು ಎಲ್ಲಿ ಒಬ್ಬ ಒಳ್ಳೆ ಮನೆಗೆ ಹೋಗ್ಬಿಟ್ಟು ಒಳ್ಳೆ ಅಕ್ಕಿನೇ ತೊಗೊಂಬಂದು ನಾನು ಶೋಕಿ ಮಾಡ್ಬೇಕಾ? ಇಲ್ಲ. ಶೋಕಿ ಕಲ್ತ್ಕೊಂಡ್ರೆ ಮಾರ್ಕೆಟ್ಗೆ ಹೋಗ್ಬಿಟ್ಟು 5,000 ಅಲ್ಲ 500 ರೂಪಾಯಿಗೆ ತೊಗೊಂಬಂದು ನಾನು ಅಕ್ಕಿ 10,000 ಅಕ್ಕಿ ಆಡಿಸ್ತೀನಿ. ಆ ಕಾನ್ಫಿಡೆಂಟ್ನ ಬಿಲ್ಡ್ ಮಾಡಬೇಕು. ಸೊ ಅದಕ್ಕೇ ಇನ್ಪುಟ್ಸ್ ತಗೊಂಡು ನೀವು ಶೋಕಿ ಕಲೀರಿ. 500 ರೂಪಾಯಲ್ಲೇ ಶೋಕಿ ಮಾಡ್ಬೋದು, 5,000 ಶೋಕಿ ಮಾಡ್ಬೋದು ಅನ್ನೋದು ಏನೂ ಇಲ್ಲ. 5 ರೂಪಾಯಲ್ಲೇ 500 ರೂಪಾಯಿಗೆ ಶೋಕಿ ತೊಗೊಂಬಂದ್ಬಿಟ್ಟು 10,000 ಮಾಡಿರೋರು ಎಷ್ಟೋ ಜನ ಇದ್ದಾರೆ. ಅದರಲ್ಲಿ ನಾನು ಒಬ್ಬ. ಎಷ್ಟೋ ಜನ ಇದ್ದಾರೆ. ಸೊ ಅವ್ರ ಮನೆಗೆ ಹೋದೆ 5,000 ಕೊಟ್ಟೆ ನಾನು ಹಾಕಿ ತೊಗೊಂಬಂದೆ ಅನ್ನೋದು ಏನೂ ಇಲ್ಲ. ಮೇಯ್ನ್ ಇಂಪಾರ್ಟೆಂಟು ಜೊತೆ ನೀವು ಏನು ಮಾಡ್ತೀರೋ ಅದನ್ನ ಮಾಡಬೇಕು, ಶೋಕಿ ಕಲಿಬೇಕು. ಡಿಪೆಂಡೆನ್ಸಿ ಯಾರ ಮೇಲೂ ಡಿಪೆಂಡ್ ಮಾಡಬೇಡಿ. ಇದು ಮಕ್ಷಿತಿರಾವಲ್ ಹೆಣ್ಣು. ಇದೇನೇ ಗ್ಲೆನ್ ಅಂತ ನಮ್ಮ ಹುಡುಗ. ಅವ್ರ ಮನೆ ಮೇಲೆ ಅಕ್ಕಿ ಇಲ್ಲಿ 2 ದಿವಸವರೆಗೂ ಅಕ್ಕಿ ಆಡಿದೆ. ಇದು 2ನೇ ದಿವಸ ಸಾಯಂಕಾಲ ಕುಂತ್ಕೊಂಡಿರೋದು ಅಕ್ಕಿ ಇದು. ಸೊ ಮಕ್ಷಿತಿರಾವಲ್ ಅಂದರೆ ಇದೇ ಮೂಲ ಹೆಣ್ಣು. ಸೊ ಇದ್ರಾಗಿಂದು ಇದ್ದಾವೆ, ನೆಕ್ಸ್ಟ್ ತೋರಿಸ್ತೀನಿ. ಇದ್ರದ್ದು ವಿಂಗ್ ಪ್ಯಾಟರ್ನ್ ನೋಡಿ, ವಿಂಗ್ಸಲ್ಲಿ ವೈಬ್ರೇಷನ್ ಅನ್ನೋದನ್ನ ನೀವು ನೋಡ್ಬೋದು. ಇದ್ರದ್ದು ಐಸೇನು ನೋಡ್ಬೋದು. ಮತ್ತು ತಲೆ ಬುರುಡೆ ನೋಡಿ, ಹೆಣ್ಣಿದು ಏನು ಶೇಪಲ್ಲಿದೆ ಇದು ಬುರುಡೆನ. ಐಸೇನು ನೋಡ್ಬೋದು ನಿಮಗೆ. ಐಸೈನು ನೋಡ್ಬೋದು, ಫುಲ್ಲು ಗೋಲ್ಡ್ ಮೇಲೆ ಫುಲ್ ಬ್ಲ್ಯಾಕ್ ಡಾಟ್ಸ್ ಇರೋವಂಥದ್ದು. ಅದ್ರದ್ದು ಬುರುಡೆನೂ ನೋಡ್ಬೋದು, ಏನು ಶೇಪಲ್ಲಿದೆ ನೋಡಿ ಬುರುಡೆ. ಹೆಣ್ಣು ಆ ವಿಂಗ್ಸಲ್ಲಿ ವೈಬ್ರೇಷನ್ಸ್ ಅಂತಾರಲ್ಲ, ಅದರಲ್ಲಿ ನೋಡ್ಬೋದು ನೀವು ಹೆಂಗಿದೆ ಅಂತ ವೈಬ್ರೇಷನ್ಸು ನೋಡ್ಬೋದು. ನೋಡಿ ಏನು ನಿಂತ್ಕೊತದೆ. ನಮ್ಮ ಮಾರುತಲ್ಲಿ ಸೀಲ್ಗೆ ಒಂದು 8 ಚಿಲ್ಲರೆವರೆಗೂ ಅಕ್ಕಿ ಆಡಿ ಫಸ್ಟ್ ಪ್ರೈಸ್ ಎತ್ಕೊಟ್ಟಿತ್ತು. ಇದು ಮಕ್ಷಿತಿರಾವಲ್ ಲೈನ್ ಆಗಿಂದೇನೆ. ಇವಾಗಲೂ ಅದು ನೋಡಿ ನಿಂತ್ಕೊಳೋ ಸ್ಟೈಲು, ರೆಕ್ಕೆ ಬಾಲ ಈ ಥರ ಒಂದು ಸ್ಟೈಲಲ್ಲಿ ಕಂಡುಹಿಡ್ಬೋದು ಒಂದು ಒಳ್ಳೆ ಅಕ್ಕಿ ಅಂಥೇಳಿ. ಇವಾಗ ಅದಕ್ಕೆ ಒಂದು ಏಜ್ ಬಂದು ಒಂದು 3 ವರ್ಷ ಆಗಿರ್ಬೋದು.
1 ದಸ್ತ ಅಲ್ಲಿ ಅಕ್ಕಿ ಆಡಿರೋದು ಅದು. ಇದೇ ಮಾರ್ತಳ್ಳಿ ಸಿಲ್ಗೆನೆ ಅಕ್ಕಿ ಆಡಿತ್ತು. ನೋಡಿ ನಿಂತ್ಕೊಂಡಿರೋ ಸ್ಟೈಲಲ್ಲಿ ಹೇಳ್ಬೋದು ಅಕ್ಕಿ ಏನು ಹೆಂಗೆ ಯಾವ ಥರ ಅಂತೇಳಿ ನಿಂತ್ಕೊಂಡ ಸ್ಟೈಲಲ್ಲಿ ಐಡೆಂಟಿಫೈ ಮಾಡ್ಬೋದು. ಇದೇ ಆಗಲ್ಲ. ಸೊ ಇದು ಫೀಮೇಲು. ಇದೂ ವಿಜಯಪುರ ತೋಟದ ಕಡೆಯಿಂದ ಬಂದಿರೋದೇನೆ. ಮೊಕ್ಷಿತಿರಾವಲ್ಗಳು. ಮೊಕ್ಷಿತಿರಾ ಲೈನಲ್ಲಿ ಅಲ್ಲೂ ಒಂದು ಅಕ್ಕಿ ಆಡಿತ್ತು. ಆ ಲೈನಾಗಿಂದು ಒಂದು ಹೆಣ್ಣಿದು. ಅವರು ನಾರಾಯಣ ಸ್ವಾಮಿ ಅವರು ಇರಬೇಕಾದ್ರೆ ಅವರು ಕೊಟ್ಟಿರೋದ್ರಲ್ಲಿ ಒಂದು ಹೆಣ್ಣಿದು. ಗಂಡದು ಪ್ಯಾಟರ್ನು, ಗಂಡು ವಿಂಗ್ಸ್ ಪ್ಯಾಟರ್ನ್ ನೋಡಿ, ಕೈಯಲ್ಲಿ ಇರೋದೇ ಇಲ್ಲ ಅಂತದೆ. ಲಾಲ್ ಕಟ್ಟು ಐತೆ ಲೈಟಾಗಿ ಪಟ್ಟೆ ಮೇಲೆ. ಐಸೇನು ನೋಡ್ಬೋದು. ಐಸೇನು ನೋಡ್ಬೋದು. ಬ್ಲ್ಯಾಕ್ ಡಾಟ್ ಆದಮೇಲೆ ಇಂಟರ್ನಲ್ ರಿಂಗ್ ಅಬ್ಸರ್ವ್ ಮಾಡ್ಬೋದು ನೀವು. ಬ್ಲ್ಯಾಕ್ ಡಾಟ್ನೂ ಅಬ್ಸರ್ವ್ ಮಾಡ್ಬೋದು ಏನು ಮಾಡ್ತದೆ ಅಂತೇಳಿ. ಸೊ ಇದೆಲ್ಲ ಒಂದು ಆಡೋ ಅಕ್ಕಿಗೆ ಒಂದು ಕ್ವಾಲಿಟೀಸ್ ಐಡೆಂಟಿಫೈ ಮಾಡೋದು. ಇದು ಫಿಮೇಲ್ದು ವಿಂಗ್ಸು. ಫುಲ್ ವೈಟ್ ಟೈಲು, ಬೆಲೆ ಬಾಲ. ಐಸೇನು ನೋಡ್ಬೋದು. ಇದು ವಾಲ್ಟಿ ಮಕ್ಷಿಗಳಲ್ಲಿ ಒಂದು ದೊಡ್ಡ ಗಂಡು. ಆ್ಯಕ್ಚುಲಿ ಇದು ಬಂದು ವಿಜಯಪುರ ತೋಟದ ಮನೆ ಅಂತಾರೆ, ಕೇಳಿರ್ಬೋದು. ಸೊ ನಾರಾಯಣ ಸ್ವಾಮಿ ಅವರು ಕೊಟ್ಟಿರೋದು ನಮಗೆ. ಸೊ ಅಲ್ಲಿ ತೋಟದ ಮನೆ ಕಡೆಯಿಂದ ಬಂದಿರೋದು ಇದು. ಇದು ಮಕ್ಷಿತಿರಾವಲು ಕಪ್ಪು ಕಣ್ಣು. ಸೊ ಇಲ್ಲಿ ನಾನೇನು ಮಕ್ಷಿತಿರಾವಲು ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ಒಂದು ಹೆಣ್ಣು ಈ ಮಕ್ಷಿಗಳಿಗೆ ಮಾಡಿದ್ದೀನಿ. ವಿಂಗ್ಸ್ ಪ್ಯಾಟರ್ನ್ ನೋಡ್ಬೋದು. ಇದ್ರದ್ದು ಐಸೈನ್ ನೋಡ್ಬೋದು, ಒಳ್ಳೆ ಗೋಲ್ಡ್ ಶೇಡು. ಫೀಮೇಲ್ದು ವಿಂಗ್ಸ್ ಪ್ಯಾಟರ್ನು. ಇದರಲ್ಲಿ ಕತ್ತತ್ರ ಶೈನಿಂಗ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಐಸೇನು ಅಷ್ಟೇ, ಒಂಥರ ಓವಲ್ ಶೇಪು ಬುರುಡೆ. ಇದು ಐಸೇನು ನೋಡ್ಬೋದು, ಒಳ್ಳೆ ಬ್ಲೂ ಶೇಡಲ್ಲಿದೆ. ಅದು ನಿಂತ್ಕೊಂಡಿರೋ ಸ್ಟೈಲು ನೋಡ್ಬೋದು. ಇವಾಗ ಎಲ್ಲ ಸಿಂಗಲ್ ಟೈಲು. ಮಾಡಿಸ್ಕೊಂಡಿರೋ ಹೆಣ್ಣದು. ಇದು ವಿಂಗ್ಸ್ ಪ್ಯಾಟರ್ನ್ ನೋಡ್ಬೋದು.
ಐಸನ್ ನೋಡ್ಬೋದು. ಇದು ಗೋಲ್ಡ್ ಶೇಡು. ಇಂಟರ್ನಲ್ ರಿಂಗು ನೋಡ್ಬೋದು ನಿಮ್ಮದು ಫುಲ್ ಅಗಲವಾಗಿದೆ. ಇದು ವಿಂಗ್ಸ್ ಪ್ಯಾಟರ್ನ್ ನೋಡ್ಬೋದಕ್ಕೆ. ಇದು ಕಪ್ಕನ್ ಐಸೈನ್. ಇದು ಇದು ಐಸೈನ್ ನೋಡ್ಬೋದು. ಇದು ಮಕ್ಷಿತಿರಾವಲ್. ಇದ್ರದ್ದು ಮೂಲ ಬಂದು ವಾಲ್ಟಿ ತಾಮ್ರಗಳಲ್ಲಿ ಮಕ್ಷಿತಿರಾವಲ್ ಬಿದ್ದಿರೋದ್ರಿಂದ ನಾನು ರೆಕ್ಕೆ ಹೊಡೆದ್ಬಿಟ್ಟೆ. ಇದು ತುಂಬ ಚೆನ್ನಾಗಿ ಆಡ್ತು. 1 ಅವರ್ ಆಡಿರೋದು ಅಂದರೆ ತುಂಬ ಒಳ್ಳೆ ರೆಕ್ಕೆ ಆಗ್ತು. ಬಟರ್ಫ್ಲೈ ಥರ ರೆಕ್ಕೆ ಆಗ್ತು. ತುಂಬ ಚೆನ್ನಾಗಿ ಆಡ್ತು ಅಂತೇಳಿ ಪಟ್ಟದಲ್ಲೇ ರೆಕ್ಕೆ ಹೊಡೆದ್ಬಿಟ್ಟೆ. ಸೊ ಇವಾಗ ವಾಲ್ಟಿ ಒರಿಜಿನಲ್ ಮಕ್ಷಿಗೂ ಅವ್ರ ತಾಮ್ರಾಲ್ಗಳಲ್ಲಿ ಬಂದಿರೋ ಒಂದು ಮಕ್ಷಿತಿರಾವಲ್ ಬಿತ್ತು. ಅದರಲ್ಲಿ ಈ ಹೆಣ್ಣು ಬಂದಿರೋದಕ್ಕೆ ಇವೆರಡಕ್ಕೆ ಹಿಂಗೆ ಮಾಡಿದ್ದೀನಿ. ಐಸೈನು ತೋರಿಸ್ತೀನಿ. ಇದ್ರದ್ದು ವಿಂಗ್ಸ್ ಪ್ಯಾಟರ್ನ್ ನೋಡ್ಬೋದು. ಮತ್ತು ರೆಕ್ಕೆದು ವೈಬ್ರೇಷನ್ಸು ಇದೆ. ಲಾಲ್ ಕಟ್ಟು ನೋಡ್ಬೋದು, ತುಂಬ ಜೋರಾಗಿದೆ ಲಾಲ್ ಕಟ್ಟು. ಇದ್ರದ್ದು ಐಸೈನ್ ನೋಡ್ಬೋದು, ಬುಡೆ ನೋಡ್ಬೋದು, ಚೋನ್ಸ್ ನೋಡ್ಬೋದು, ಗುಂಡು ತಲೆ, ಚಿಕ್ಕಮೂತಿ. ಐಸೈನಲ್ಲಿ ತುಂಬ ಚೆನ್ನಾಗಿದೆ. ಗೋಲ್ಡ್ ಶೇಡು. ಇಂಟರ್ನಲ್ ರಿಂಗು ನೋಡ್ಬೋದು. ಇದು ಫೀಮೇಲ್ದು ವಿಂಗ್ಸ್ ಪ್ಯಾಟರ್ನು. ಇದ್ರದ್ದು ಐಸನ್ ನೋಡ್ಬೋದು. ಇದೂ ಒಳ್ಳೆ ಬುಡಲ್ಲಿದೆ. ಐಸನ್ ನೋಡಿ. ಫುಲ್ ಗೋಲ್ಡ್ ಮೇಲೆ ಬ್ಲ್ಯಾಕ್ ಡಾಟ್ಸು. ಸೊ ಆಮೇಲೆ ಇದು ನೋಡ್ಬೋದು ಜಾಗ್ತಿರಲ್ಲಿ ಎನ್ನೋದು ಕಪ್ಪು ಕಣ್ಣೇನೆ. ಇದೂ ಕಲಂಕ ಕಣ್ಣು. ಮಕ್ಷಿತ್ರಾಲಗಳಲ್ಲಿ ಇದೊಂದು ಚಿಕ್ಕಗಂಡು. ಇದು ನೋಡ್ಬೋದು. ಇದು ಒಂದು 6-7 ಅವರ್ ತನಕ ಆಡಿತ್ತು. ಚೆನ್ನಾಗಿ ಆಡ್ತಾಯಿದ್ದೆ. ಇರಲಿ ಲೈನೇಜ್ಗೆ ಅಂತ ಹೇಳ್ಬಿಟ್ಟು ರೆಕ್ಕೆ ಹೊಡ್ಕೊಂಡ್ಬಿಟ್ಟೆ. ಇದರಲ್ಲೂ ಪಟ್ಟ ಮಾಡಿಸಿ ಬುಡಕ್ಕೆ ಪಟ್ಟ ಮಾಡೋ ರೆಡಿ ಮಾಡ್ತಾಯಿದ್ದೀವಿ. ಇದೂ ಅದೇ ಮಕ್ಷಿತ್ರಾಲಗಳಲ್ಲಿ ಒಂದು ಚಿಕ್ಕ ಈ ಹೆಣ್ಣನ್ನು ಬಿಟ್ಟಿಲ್ಲ, ಆಡಿಸಿಲ್ಲ. ಸೊ ಇದು ಚಿಕ್ಕ ಜೊತೆ. ಆ ಮಕ್ಷಿತ್ರಾಲ್ ಎಣ್ಣೆ ಅಂತ ತೋರಿಸಿದ್ನು ಅದರಲ್ಲಾಗಿಂದು ಒಂದು ಚಿಕ್ಕ ಜೊತೆ. ಗಂಡು ನಿಂತ್ಕೊಂಡಿರೋ ಸ್ಟೈಲ್ ನೋಡ್ಬೋದು. ಸೊ ಹೆಣ್ಣು ಅದೇ ಥರನೇ ಐತೆ. ಇದು ಗಂಡಿಂದು ವಿಂಗ್ಸ್ ಪ್ಯಾಟರ್ನ್ ನೋಡಿ. ಐಸೈನ್ ನೋಡ್ಬೋದು. ಇದು ಗೋಲ್ಡ್ ಮೇಲೆ ಬ್ಲ್ಯಾಕ್ ಡಾಟ್ಸ್ ಅಂತ. ಇಂಟರ್ನಲ್ ರಿಂಗು ನೋಡ್ಬೋದು ಏನಿದೆ ಅಂತ ನೋಡಿ. ಬ್ರೀಡರ್ ಕಮ್ ಫ್ಲೈಯರ್ ಥರ ಒಳ್ಳೆ ಇಂಟರ್ನಲ್ ರಿಂಗ್ ಕೂಡ ಐತೆ.
ನಿಂತ್ಕೊಂಡಿರೋ ಸ್ಟೈಲ್ ನೋಡಿ. ಇದು ಫೀಮೇಲ್ದು ವಿಂಗ್ಸ್ ಪ್ಯಾಟರ್ನು. ಇದ್ರದ್ದು ವೈಬ್ರೇಷನ್ ನೋಡ್ಬೋದು. ಇದ್ರದ್ದು ಐಸನ್ನು ನೋಡ್ಬೋದು. ಗೋಲ್ಡಲ್ ಅಂತಬೋದು, ಇಲ್ಲ ಲೈಟ್ ಬ್ಲೂ ಅಂತಲೂ ಹೇಳ್ಬೋದು. ಫುಲ್ ಸ್ಯಾಫ್ರನ್ ಇದೆ. ಇಂಟರ್ನಲ್ ರಿಂಗ್ ನೋಡಿ ಎಷ್ಟು ತಿಕ್ಕಾಗಿ ಫುಲ್ಲಾಗಿದೆ. ಸೊ ಈ ಥರ ಪೇರಿಂಗಲ್ಲಿ ಇದೊಂದು ಮಕ್ಷಿಚರಲ್ಲಿ ಚಿಕ್ಕ ಜೊತೆ ಅಂತ ಮಾಡ್ಕೊಂಡಿದ್ದೀನಿ. ಇದು ಆಡ್ಸೋಕ್ಕೂ ಸರಿ, ಬಿಡೋದಿಕ್ಕೂ ಚೆನ್ನಾಗಿರುತ್ತೆ. ಕುರಿಚಿನಿ. ಸೊ ಗಂಡು ಇದು ಹೆಣ್ಣು. ಇದರದ್ದು ಐಸೈನು ನೋಡ್ಬೋದು ನೀವು. ಇದು ಆಡಿದ ಅಕ್ಕಿ, ಒಂದು 10 ಗಂಟೆ ತನಕ ಅಕ್ಕಿ ಆಡಿತಿಲ್ಲ. ಸೊ ಹಂಗೆ ನಾನು ರೆಕ್ಕೆ ಹೊಡ್ಕೊಂಡು ತಿರ ಬ್ರೀಡ್ ಮಾಡಿಸ್ಕೊತಾ ಇದ್ದೀನಿ. ನಾನು ನೋಡ್ಬೋದು. ಸೊ ವಿಂಗ್ಸು ಕಲರು ನೋಡ್ಬೋದು. ಇದು ಒನ್ ಆಫ್ ದ ಫೇವ್ರೆಟ್ ಬರ್ಡ್ ಇದು. ಇದು ಚೀನಿ ಹೆಣ್ಣಿಂದು ಐಸನ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಾವು ಕೊಟ್ಟಂಥ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ ಯೂಸ್ ಆಗುತ್ತೆ ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ. ಕೀಪ್ ವಾಚಿಂಗ್. ಮಚ್ ಲವ್. ಕಿರಣ್ ವೀರಣ್ಣ.